ಹಾಯ್ ಹಲೋ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಫ್ರೆಂಡ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಸ್ವೀಟಾರ್ಟ್ಸ್. ಇವತ್ತು ಆ್ಯಕ್ಚುಲಿ ನನ್ನ ಮಗಳು ಬರ್ಡೇ ಸ್ಪೆಷಲ್ ಎಂತ ಅಂದರೆ, ಇವತ್ತು ಅವಳು ಕೇಕ್ ಕಟ್ ಮಾಡಿಸ್ಬೇಕು ಅಂತಂದರೆ ನಾನು ಇವತ್ತು 19 ಐಟಮ್ಸ್ ಗಿಫ್ಟ್ ತೊಗೊಬಂದಿದ್ದೀನಿ. ಅಷ್ಟು ಗಿಫ್ಟನ್ನು ಅವಳು ಕಂಡುಹಿಡಿದು ಎಲ್ಲ ತೊಗೊಬಂದು ಅದರಲ್ಲಿ ಏನೇನಿದೆ ಅಂತ ಗೆಸ್ ಮಾಡಿ ಹೇಳಿದ ಮೇಲೇ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ನಾನು ಇವತ್ತು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಸೊ ಅವಳು ಹುಡುಕಬೇಕು. ಇವಾಗ ಅವಳು ರೆಡಿ ಆಗಿದ್ದಲ್ಲ, ಫಸ್ಟ್ ನೋಡೋಣ. ಆಲ್ರೆಡಿ ಮಿಡ್ ನೈಟ್ ಆಗಿದೆ. ಅವಳು ಎಷ್ಟೊತ್ತಿಗೆ ಹುಡುಕ್ತಲ್ಲ ಗೊತ್ತಿಲ್ಲ, ಬೆಳಗಿನ ಜಾವ ಆಗುತ್ತೋ ನಾಳೆ ಆಗುತ್ತೆ. ಹುಡುಕ್ತಾಳೆ ಏನು ಅಂತ ನೋಡಿ ಸ್ಟಾರ್ಟ್ ಮಾಡುವ ಬನ್ನಿ. ಹಾಯ್, ಈ ವರ್ಷ ಏನು ಸ್ಪೆಷಲ್ ಅಂತಂದರೆ 19 ಗಿಫ್ಟ್ನ ತೊಗೊಬಂದಿದ್ದೀನಿ. ಅದನ್ನು ನೀನು ಹುಡುಕಿ ತೆಗೆದು ಅದ್ರಲ್ಲಿ ಏನಿದೆ ಅಂತ ಗೆಸ್ ಮಾಡಿ ಎಲ್ಲ ನೋಡಿದ್ರೆ ಎಲ್ಲನೂ ಪಟ ನಾನು ಟೈಮ್ ಆದರೂ ಟೈಮ್ ಕೂಡ ಕೊಡ್ತೀನಿ. 10 to 15 ಮಿನಿಟ್ಸ್. ಎಲ್ಲಿ ಅಂತ ಹೇಳ್ತೀನಿ. ನಿನ್ನ ಬೆಡ್ರೂಮು ಒಂದೇ ಒಂದು ಐಟಮ್ ಕಿಚನಲ್ಲಿದೆ, ಇನ್ನು ಹಾಲಲ್ಲಿದೆ. ನನ್ನ ರೂಮಲ್ಲಂತೂ ಇಲ್ಲ ಏನೋ ಐಟಮ್ಸ. ಸೊ ಅಷ್ಟರಲ್ಲೇ ಇರೋದು. ಅಷ್ಟರಲ್ಲಿ ಹುಡುಕಿ ಬೇಗ ಪಟ ಅಂತ ತೊಗೊಬರ್ಬೇಕು. 10 ಮಿನಿಟ್ಸ್ ಟೈಮ್ ಕೊಡ್ತೀನಿ. 10 ಮಿನಿಟ್ಸಲ್ಲಿ ನೀನು ಎಷ್ಟು ಗಿಫ್ಟ್ ತತ್ತೀಯ ಅದು ನಿನಗೆ. ಇನ್ನು ಮಿಕ್ಕಿದೇನಾದರೂ ತೊಗೊಬಂದಿಲ್ಲ ಅಂದರೆ ನಮ್ಮ ಚೋಟಿಗೆ ಅದು ಗಿಫ್ಟ್ ಹೋಗುತ್ತೆ. ನಿನಗೆ ಬೇಕಾ ಪ್ರೀಶಿಯಸ್ ಗಿಫ್ಟ್ ಎಲ್ಲ ಬೇಕಂತಂದರೆ ಪಟ ಹುಡುಕ್ಬೇಕು. ಹಾಲು ಕಿಚನಲ್ಲಿ ಒಂದೇ ಐಟಮ್ ಇರೋದು, ನಿನ್ನ ರೂಮಲ್ಲಿದೆ. ಸೊ ಅಷ್ಟು ಹುಡುಕ್ಬೇಕು. ನಿನ್ನ ರೂಮಿಗೆ ಟೈಮ್ ಕೊಡ್ತೀಯ, ಹಾಲಲ್ಲಿರೋ ಪಟ ಅಂತ ಹುಡುಕ್ತೀಯ, ಅದು ನಿನಗೆ ಬಿಟ್ಟಿದ್ದು. ನೀನು ಎಷ್ಟು ಹುಡುಕ್ತೀಯ ಅಷ್ಟು ಗಿಫ್ಟು ಈ ವರ್ಷ ನಿಂದಾಗುತ್ತೆ. ವೆರಿ ಸ್ಪೆಷಲ್. ಇವಾಗ ಟೈಮ್ ಸ್ಟಾರ್ಟ್. ನಾವು ಬರೀ ಜಸ್ಟ್ 10 ಮಿನಿಟ್ಸ್ ಅಷ್ಟೇ. ನಿನಗೆ ಟೈಮ್ ಸ್ಟಾರ್ಟ್ ನಾವು. ಪಟ ಅಂತ ಅವಳಿಗೆ ಕೊಟ್ಟಿರುವಂತಹ 10 ಮಿನಿಟ್ಸಲ್ಲಿ ಹುಡುಕಬೇಕಿತ್ತು. ಎಲ್ಲ ಕಡೆ ಒಂದು ಕಡೆಯಿಂದ ಸರ್ಚ್ ಮಾಡಿ ಎಲ್ಲೆಲ್ಲಿ ಇಟ್ಟಿರ್ತೀವಿ ಅಂತ ಹೇಳಿ ಕೆಲವು ಈಸಿ ಜಾಗದಲ್ಲೇ ಇಟ್ಟಿದ್ವಿ. ಅಂದರೆ ಅವಳಿಗೆ ಬೇಕಾಗಿರುವಂಥ ವಸ್ತುಗಳೇ, ರೆಗ್ಯುಲರ್ ಯೂಸಿಗೆ ಬೇಕಾಗಿರೋಂಥದ್ದು, ಅವಳು ಇಷ್ಟಪಡುವಂತಹ ವಸ್ತುಗಳೇ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾನು ಪ್ರತಿದಿನ ಅವಳನ್ನ ಕೇಳ್ಕೊಂಡು ಅವಳು ಏನು ವಸ್ತು ಇಷ್ಟಪಡ್ತಾಳೆ ಅಂಥವುದನ್ನೇ ತಗೊಂಡು ಬಂದಿದ್ದು. ಇನ್ನು ಕೆಲವೊಂದನ್ನು ನಾನು ಅವಳು ಇಷ್ಟಪಡೋಂಥ ವಸ್ತುಗಳನ್ನ ಪ್ಯಾಕ್ ಮಾಡಿರಲಿಲ್ಲ. ಕೆಲವು ಸ್ಮೂತಾಗಿರೋಂಥವು ಮಾತ್ರ ಪ್ಯಾಕ್ ಮಾಡಿದೆ. ಪ್ರತಿಯೊಂದನ್ನು ಪ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ ನಾನು, ಸ್ವಲ್ಪ ವಸ್ತುಗಳನ್ನ. ಸೊ ಹುಡುಕಿ ತೆಗೆದ್ಲು. ಅಂತೂ ಇಂತೂ ಒಂದು ಅಷ್ಟು ಹುಡುಕಿದ್ಲು. ಟೈಮ್ ಅಪ್ ಆಗಿಬಿಡ್ತು. ಆಮೇಲೆ ನಾವು 3 ವಸ್ತುಗಳನ್ನ ನಾವೇ ಕೊಟ್ವಿ. ಇರಲಿ ಬಿಡು, ಇಷ್ಟೆಲ್ಲ ಹುಡುಕಿದಾಳಲ್ಲ ಅಂತ ಒಂದು 3 ವಸ್ತುನ ನಾವೇ ಕೊಟ್ವಿ. ಅವಳಿಗೆ ಬೇಕಾಗಿರುವಂಥ ಪ್ರೀಶಿಯಸ್ ಗಿಫ್ಟ್ ಅಂತಲೇ ಹೇಳ್ಬೋದು. ಟೈಮ್ ಮುಗೀತು. ನೋಡಿ ಇಷ್ಟು ಗಿಫ್ಟ್ಗಳು ಇಲ್ಲಿದ್ದಾವೆ. ಏನೇನಂತ ಫಸ್ಟ್ ಗೆಸ್ ಮಾಡಬೇಕು. ಅವಳು ಗಿಫ್ಟ್ಗಳನ್ನ ನೋಡಿ ಖುಷಿ ಪಡ್ತಾ ಇದ್ಲು. ಬಟ್ ಆದರೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವಳಿಗೆ. ಎಕ್ಸ್ಪ್ರೆಸಿವ್ ಅಲ್ಲ ಅವಳು. ಅವ್ರು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಈ ಸಾರಿ ಇಷ್ಟೊಂದು ಗಿಫ್ಟ್ಗಳು ಸರ್ಪ್ರೈಸಲ್ಲಿ. ಪ್ರತಿ ವರ್ಷ ತೆಗೆದುಕೊಡ್ತೀನಿ ನಾನು. ಬಟ್ ಈ ಥರ ಅಂದರೆ ಸರ್ಪ್ರೈಸ್ ಗಿಫ್ಟ್ ಥರ ಮಾಡಿ ಬಚ್ಚಿಟ್ಟು ಹುಡುಕ್ಸಿ ಗೋಳಾಡಿಸಿರಲಿಲ್ಲ ಯಾವಾಗ್ಲೂ. ಅಂದರೆ ತುಂಬ ಜಾಸ್ತಿ ಗಿಫ್ಟು ಕೊಡಿಸ್ತಾ ಇರಲಿಲ್ಲ ನಾನು. ಈ ಸಾರಿ ಅವಳು ಪ್ರತಿಯೊಂದು ಇಷ್ಟಪಡುವಂಥ ಪ್ರತಿಯೊಂದು ಗಿಫ್ಟುಗಳನ್ನು ತಂದಿದ್ದೆ. ತಗೊಬಂದು ಅದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಗೊತ್ತಿಲ್ಲದಲೇ ಇರೋಗೆ ನಾನೇ ಕೂತ್ಕೊಂಡು ಪ್ಯಾಕ್ ಮಾಡಿ ತೆಗೆದು ಇಟ್ಟು ಕೊಟ್ಟಿದ್ದಂಥದ್ದು. ಅದು ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಗಿಫ್ಟು ಕೂಡ ಅವ್ರು ಇಷ್ಟಪಡ್ತಿದ್ದಂಥದ್ದೇ ವಸ್ತು ಆಗಿತ್ತು. ಆ ಕಣ್ಗಳಲ್ಲಂತೂ ಹೇಳೋಕ್ಕಾಗ್ತಾಯಿರಲಿಲ್ಲ, ಅಷ್ಟೊಂದು ಖುಷಿ ಇತ್ತು. ಬಟ್ ಅವರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ. ಅದೇ ದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಕೀ ಬಂಚ್ ನೋಡಿದ ತಕ್ಷಣನಂತೂ ತುಂಬ ಖುಷಿಯಾಗೋಯಿತು ಅವ್ರಿಗೆ. ನನಗಂತೂ ಪ್ರತಿಯೊಂದು ವಸ್ತುಗಳ ಮೇಲೂ ತಂದು ಕೊಟ್ಟಾಗ ಅವ್ರ ಖುಷಿ ನೋಡಿ ನನಗೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಯಾವುದೇ ಒಂದು ತಾಯಿ ತಂದೆಗೆ ತನ್ನ ಮಕ್ಕಳು ಖುಷಿ ಪಡೋದನ್ನು ನೋಡಿ ಅವ್ರ ಖುಷಿನ ಅವರು ಅನುಭವಿಸ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಯಾವ್ಯಾವ್ದು ಇಷ್ಟ ಆಯಿತು ಅದನ್ನು ಪಟ ಹೇಳ್ಬೇಕು. ಇವಾಗ ಫಸ್ಟ್ ಪಾರ್ಟ್ ಕೀ ಬಂತು, ಆಲ್ವೇಸ್ ಫೇವ್ರೇಟ್ ಮಾಡ್ತು. ಸೆಕೆಂಡು ಇದು ಬಾಡಿಕಾನ್ ಡ್ರೆಸ್ ಮತ್ತು ಈ ಮಾಡರ್ನ್ ಶರ್ಟು. ಒಂದು
ಬಾಡಿಕಾನ್ ಡ್ರೆಸ್ ಚೆನ್ನಾಗಿದೆ, ಆಮೇಲೆ ಹಾಕ್ತೀನಿ. ಆಮೇಲೆ ಇದು ನನ್ನ ಫೇವ್ರೆಟ್ ಪ್ಯಾಟರ್ನ್ ಓವಲ್ ನೆಕ್. ನೆಕ್ಸ್ಟ್ ಆಮೇಲೆ ಅದು ಬಿಟ್ಟರೆ ಸ್ಪ್ರೇ ಮತ್ತು ಬೆಲ್ಟ್. ಇದು ಅನ್ಎಕ್ಸ್ಪೆಕ್ಟೆಡ್ ಪಾರ್ಟ್, ಯಾಕೆಂದರೆ ಈ ವರ್ಷ ಬೆಲ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ಇರಲಿಲ್ಲ. ವರ್ಷ ಮತ್ತು ಮಧ್ಯದಲ್ಲೂ ಬಟ್ಟೆ ತೆಗೆಸ್ಕೊಳಕ್ಕೆ ಹೋದಾಗ ಬೆಲ್ಟ್ ತೆಗೆಸ್ಕೊತಿದ್ದೆ, ಅದಕ್ಕೆ ಬೆಲ್ಟ್ ಕೊಡ್ಸಲ್ಲ ಅಂದ್ಕೊಂಡಿದ್ದೆ. ಇನ್ನು ಸ್ಪ್ರೇ ಇದು ವರ್ಷ ತಗೊಬನ್ನಿ ಅನ್ನೋದು ತಗೋಬರ್ತಿರ್ಲಿಲ್ಲ, ಕೆಮಿಕಲ್ಲು ಆಳು ಮೂಳು ಅಂತ ಹೇಳೋದು. ನೇಲ್ ಪಾಲಿಶ್ ನಾನು ನೇಲೇ ಬಿಡೋಲ್ಲ, ಇನ್ನೇನು ಕಚ್ಚ. ಇನ್ನು ಸ್ಲಿಪ್ಪರ್ಸ್. ಸ್ಪೆಕ್ಸು ಲೈಟಿಂಗ್ಸ್ ಏನು ಇಷ್ಟ ಆಗಿಲ್ಲ. ಸ್ಪೆಕ್ಸ್ ಇಷ್ಟ ಆಗಿಲ್ಲ, ಚೈಲ್ಡ್ ಇತ್ತು ನನ್ನ ಸೈಜ್ ಅಲ್ಲ. ಇದು ಲೈಟ್ ಇವತ್ತು ಬೆಳಗ್ಗೆ ನೋಡಿದ್ದೆ. ಇದೇನು ಇಷ್ಟ ಆಯ್ತು ಅಂದರೆ, ಒಂದು ನನ್ನ ರೂಮಲ್ಲಿ ಆವಾಗ ಆನ್ ಮಾಡಿ ಇಟ್ಕೊತೀನಿ, ಎರಡು ಡೂಪ್ಲಿಕೇಟ್ ದೀಪಗಳ ಥರ ಚೆನ್ನಾಗಿದೆ. ನೆಕ್ಸ್ಟ್ ಇದು ಬಟ್ ಇಷ್ಟ ಆಗಿದೆ ಇದೆರಡು. ಅವ್ರ ಅಮ್ಮನ ಎಕ್ಸ್ಪ್ರೆಷನ್ ಚೆನ್ನಾಗಿದೆ. ಇವಾಗ ರಿಟರ್ನ್ ಅದು ಒಂದೇ ಸತಿ ಬರೋದು. ಗೋಲ್ಡೆಡ್ ಪೀಸ್ ಎರಡು ರಿಪೀಟೆಡ್ ಎರಡು. ಮತ್ತೆ ನಮ್ಮಮ್ಮ ಆಗಿರಿದ್ರೆ ಈ ಥರ ಗಿಫ್ಟ್ಸ್ ಎಲ್ಲ ನೋಡಿ ಎಮೋಷ್ನಲ್ ಆಗಿ ಇಷ್ಟು ಗಿಫ್ಟ್ ಎತ್ತೀನಿ ಅಂತ ಗೊತ್ತೇ ಇಲ್ಲ. ನಮ್ಮ ಮಗಳಿಗೆ ಖುಷಿನೇ ಆಯ್ತಾ ಇಲ್ಲ. ಆ್ಯಕ್ಚುಲಿ ಅವಳಿಗೆ ಏನು ಫೀಲಿಂಗೇ ಬರ್ತಾ ಇಲ್ಲ. ಈ ವರ್ಷದ ಬರ್ಡೇಲಿ ನಾನು ಕೊಟ್ಟಿದ್ದಂತಹ ಗಿಫ್ಟ್ಗಳು ಇಷ್ಟೆಲ್ಲ ಆಗಿತ್ತು. ಸೊ ಅವ್ರಿಗೆ ಇಷ್ಟವಾಗೋಂಥ ಪ್ರತಿಯೊಂದು ವಸ್ತು ಕೂಡ ಅವ್ರಿಗೆ ಇಷ್ಟವಾಗುವಂಥದ್ದೇ ಕೊಟ್ಟಿದ್ದು ನಾನು. ಸ್ವಲ್ಪ ಹುಡುಕಿ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಯೂಸ್ ಆಗುತ್ತೆ ಆ ಥರದ್ದನ್ನೇ ಕೊಟ್ಟಿರೋ ಅಂಥದ್ದು. ಬಟ್ ಅವ್ರಿಗೆ ಗೊತ್ತಿಲ್ದಲೇ ತೊಗೊಬಂದಿರುವಂಥ ವಸ್ತು. ಕೆಲವೊಂದೊಂದು ಗೊತ್ತಿತ್ತು, ಬಟ್ ನಾನು ಸರ್ಪ್ರೈಸಾಗಿ ಇಟ್ಟಿರ್ತೀನಿ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ವೆರಿ ಪ್ರೀಷಿಯಸ್ ಆಗಿತ್ತು ಅಂತಲೇ ಹೇಳ್ಬೋದು. ನನಗೂ ಒಂಥರ ಖುಷಿಯಾಯಿತು ಹುಡುಕಿದ್ದು. ಅವ್ರು ಓಪನ್ ಮಾಡಬೇಕಾದ್ರೆ ಅವ್ರ ಮುಖದಲ್ಲಿ ಕಾಣ್ತಾ ಇದ್ದಿದ್ದಂತಹ, ಕಣ್ಣಲ್ಲಿ ಕಾಣ್ತಾ ಇದ್ದಿದ್ದಂಥ ಪ್ರೀತಿಯೆಲ್ಲ ನೋಡಿ. ನಾವು ಈ ಸರಿ ಕೇಕಿಗೆ ಅರೇಂಜ್ ಮಾಡಿದ್ವಿ ಇಷ್ಟೇ ಸಿಂಪಲಾಗಿ. ಹ್ಯಾಪಿ ಬರ್ಡೇ ಮೌಲ್ಯ ಆ್ಯಂಡ್ ಮೌಲ್ಯ 1 and 2 ಕೇಕ್ಸ್ ನೋಡಿ ಇಷ್ಟು ನೀಟಾಗಿ ಮಾಡಿದ್ವಿ. ಇಲ್ಲಿ ಒಂದು ಬಲೂನ್ಸ್, ಹ್ಯಾಪಿ ಬರ್ಡೇ ಅಂತ ಮಾಡಿದ್ವಿ. ಕ್ಯಾಂಡಲ್ಸ್ ಕತ್ಲಲ್ಲಿ ಹೆಂಗೆ ಕಾಣಿಸುತ್ತೆ ನೋಡುವ. ಎಲ್ಲದು ಬಿ ಒಯ್ ಅಂತ ಬರ್ತಾರಲ್ಲ ಅವರು. ಬಿ ಒಯ್ ಮಾಡೋಕ್ಕೆ ಬೇಬಿ ಹ್ಯಾಪಿ ಬರ್ಡೇ ಕಂದ. ಹ್ಯಾಪಿ ಬರ್ಡೇ. ಫಸ್ಟ್ ವಿಶ್ ಈಸ್ ಬೆಸ್ಟ್ ವಿಶ್ ಅಂತ ನಾನು ಫಸ್ಟ್ ವಿಶ್ ಲವ್ ಯು. ಖುಷಿ ಆಯ್ತಾ? ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಚಿನ್ನಮರಿ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಯುಷು ಆರೋಗ್ಯ ನೀನು ಅನ್ಕೊಂಡಿರೋ ಥರ ಎಲ್ಲ ಒಳ್ಳೇದು ಮಾಡಲಿ. ಒಳ್ಳೆ ಡಾಕ್ಟರ್ ಆಗಿ ಜನಸೇವೆ ಮಾಡೋಕಂದ. ಲವ್ ಯು. ಇಲ್ಲಿ ಬನ್ನಿ ಈ ಕಡೆ. ಅದು ತೆಗ್ದಿದೀವಲ್ಲ ಅದಕ್ಕೆ ಹಿಂಗೆ ಸೇರ್ಸೋದು. ಟೀಪಾಯ್ ಮೇಲೆ ಇದೆಯಲ್ಲ ಗೋಲ್ಡು. ಅದಕ್ಕೆ ಸೇರ್ಸೋದು. ನೀನು ಅಡ್ಡಕ್ಕಾಯ್ತಾ ಪುಷ್ಪ? ಅಯ್ಯೋ ಅಷ್ಟೊಂದಿನಕ್ಕೆ ತೆಗಿತಿದ್ದೀನಿ ನೀನು. ನನ್ನನ್ನು ಕೇಳ್ಬೇಕು ತಾನೆ. ಹ್ಯಾಪಿ ಬರ್ಡೇ. ಮಿರರ್ ಒಳಗೆ
Happy birthday to you. Happy birthday to you. Happy birthday to you, Maulya. Happy birthday. God bless you. May God bless you. Happy birthday to you. Happy birthday to you, Maulya. Happy birthday to you. Happy birthday. ಥ್ಯಾಂಕ್ ಯು. Happy birthday. ಬರ್ಡೇ ಅಂದರೆ ಸಂಭ್ರಮ ಇದ್ದೇ ಇರುತ್ತೆ. ಸೊ ನನಗಂತೂ ತುಂಬ ಖುಷಿ ಆಗುತ್ತೆ. ಯಾರದೇ ಒಬ್ರದ್ದು ಬರ್ಡೇ, ನನ್ನ ಮಗಳದು ಅಂತಲ್ಲ, ಎನಿ ಒಂದು ಬರ್ಡೇ ಬಂದರೆ ನನಗೆ ಕೇಕ್ ಕಟ್ ಮಾಡಿಸೋದು, ಅವ್ರ ಜೊತೆ ಖುಷಿಯಾಗಿರೋದು ಅಂದರೆ ತುಂಬ ಇಷ್ಟಪಡ್ತೀನಿ ನಾನು. ಅವ್ರ ಜೊತೆ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡ್ತೀನಿ, ಫುಲ್ ಡೇ ಅಂತಲೇ ಹೇಳ್ಬೋದು. ನನ್ನ ಮಗಳದು ಕೂಡ ನನಗೆ ಅಷ್ಟೇ ಖುಷಿಯಾಯಿತು, ಖುಷಿಯಿಂದ ಮಾಡಿದೆ. ನೋಡಿದ್ರೆ ನಿಜವಾಗ್ಲೂ ಏನು ಅನ್ಕೋಬೇಕು. ನೀನು ಅಂತಿದ್ದೆ ಅವ್ರ ಜೊತೆಗೆ. ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಕೇಳಿ ನನ್ನ ಗಿಫ್ಟ್, ಅದು ನನ್ನ ಗಿಫ್ಟ್. ನೂರಾರು ಹೇಳಿ ನೂರಾರು ಕಾಳು ಸುಖವಾಗಿ ಬಾಳು. ಬರ್ಡೇ ಗರ್ಲ್ ಕೆಳಗಡೆ ಬಿದ್ದಿರೋ ಕೇಕ್ ಆಯ್ತದೆ. ಜನ್ಮದಿನ ಅನ್ನೋದು ಈ ಬದುಕಿನ ನೆನಪು. ಕತ್ತೆಗಳು ಜನ್ಮದಿನ ಅನ್ನೋದು ಸುಮ್ಮನೆ ಯಾವ್ದಾದ್ರು ಕವಿತೆ ನಿಪ್ಪುಲ್ ಬರ್ತದೆ. ನೂರಾರು ಕಾಲ ಸುಖವಾಗಿ ಬಾಳು. ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಸುಖವಾಗಿ. ಹ್ಯಾಪಿ ಹ್ಯಾಪಿ ಬರ್ತ್ಡೇ, ಬಾಳೆಲ್ಲ ಹಾಲು ನೀನೂರು ವರ್ಷ ಹೀಗೆ ಇರಲಿ. ಹರ್ಷ ಹರ್ಷ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹೇಳಿರೋದಲ್ಲ. ನೋಡಿ ಮೌಲ್ಯಾಸ್ ಬರ್ಡೇ ನೈಟ್ ಬರ್ಡೇ ಹೆಂಗ ಅನ್ನಿಸ್ತು? ಚೆನ್ನಾಗಿತ್ತು. ನನ್ನ ಸರ್ಪ್ರೈಸ್ ಗಿಫ್ಟ್ಸ್ 19 ಗಿಫ್ಟ್ಸ್ ಹುಡುಕಿದ ಪಾರ್ಟ್ ಚೆನ್ನಾಗಿತ್ತು. ಕ್ಯಾಂಡಲ್ಸ್ ಎಲ್ಲದನ್ನು ಹಚ್ಚಿ ಬ್ಲೋ ಮಾಡಿ ಚೆನ್ನಾಗಿತ್ತು. ನಮ್ಮಮ್ಮ ಹಾಡು ಹೇಳಕ್ಕೆ ಬಂದಾಗ ನಾವೆಲ್ಲ ನಕ್ಕಿದ್ದು ಚೆನ್ನಾಗಿತ್ತು. ಮೋಸ್ಟ್ ಆಫ್ ಆಲ್ ನನ್ನ ಫೇವ್ರೆಟ್ ಕೇಕ್ ಚಾಕ್ಲೇಟ್ ಟ್ರಫಲ್, ಬೆಸ್ಟ್ ಪಾರ್ಟ್. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್ ಆಲ್, ಟೇಕ್ ಕೇರ್ ಆಫ್ ಯು, ಲವ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮಾರ್ನಿಂಗ್ ಏನಾಯಿತು, ಯಾವ ಥರ ಡೆಕೋರೇಷನ್ ಮಾಡ್ತೀನಿ, ಯಾವ ಥರ ಏನು ಅಂತ ನೋಡೋಣ ಅಂತ ಹೇಳ್ತಾ ಬಾಯ್ ಬಾಯ್.